ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಇದು ಬುಧವಾರದ ವ್ಲಾಗು, ಅಂದರೆ ಮಹಾಲಯ ಅಮಾವಾಸ್ಯೆ ದಿನದ ವ್ಲಾಗು. ಸೊ ಇವತ್ತು ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆಯೇ ನಮ್ಮ ಭಾವನ ಮನೆಗೆ ಹೋಗಿ ಅಲ್ಲಿ ಕೂಡ ತರ್ಪಣ ಅಂತ ಹೇಳಿ ಬಿಡ್ತೀವಿ. ಅದನ್ನೆಲ್ಲ ಬಿಟ್ಟು ವಾಪಸ್ ಮನೆಗೆ ಬಂದು ಮನೆಯಲ್ಲೂ ಕೂಡ ಪೂಜೆನೆಲ್ಲ ಮಾಡಿದ್ದಾಯಿತು. ಸೊ ಪೂಜೆ ಎಲ್ಲ ಮಾಡಿ ನಾವು ಕೂಡ ಸ್ವಲ್ಪ ಕಾಫಿ ಎಲ್ಲ ಕುಡಿದು ನಂತರ ಇವಾಗ ನಾನು ಅಡುಗೆನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾಯಿದ್ದೀನಿ. ಸೊ ನಾವು ಈ ಒಂದು ಹಬ್ಬದಲ್ಲಿ ನಾವು ಎಡೆನ ಇಡೋದು ಸಾಯಂಕಾಲ. ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಮಾಡ್ಕೊಬಹುದು. ತುಂಬ ಟೈಮ್ ಇದೆ, ಏನಂತ ಹರಿಬರಿಯಲ್ಲಿ ಮಾಡಬೇಕನ್ನುವಂಥದ್ದು ಏನಿಲ್ಲ. ಹಾಗೆ ಇವತ್ತು ನಾವು ಇವತ್ತು ಏನು ಎಡೆನೆಲ್ಲ ಇಟ್ಟು ಪೂಜೆ ಮಾಡೋ ತನಕ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಊಟ ಏನು ಮಾಡೋದಿಲ್ಲ. ಬಟ್ ನನ್ನ ಮಗನಿಗೆ ಅಂಥೇಳಿ ಸಿಂಪಲ್ಲಾಗಿ ಅವನು ಮ್ಯಾಗಿ ತೊಗೊಂಡು ಮಾಡ್ಕೊಂಡು ತಿಂದಿದ್ದ ಅವನು. ಸೊ ನಾನು ಇವಾಗ ಅಡುಗೆ ಕೆಲಸನೆಲ್ಲ ಶುರು ಮಾಡಿದ್ದೀನಿ. ನನ್ನ ಜೊತೆಗೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಯಾವಾಗಲೂ ಇರೋ ಹಾಗೆ ಇವತ್ತು ಕೂಡ ನನ್ನ ಮಗ ನನಗೆ ಎಲ್ಲ ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಸಾಂಬಾರಿಗೆ ಏನು ಬೇಕು ನುಗ್ಗೆಕಾಯಿ ಎಲ್ಲ ನಾನು ಬಿಡಿಸ್ಕೊಳ್ತಾ ಇದ್ದೆ. ನೀವು ಹಿಂದಿನ ವ್ಲಾಗಲ್ಲಿ ನಾನು ನಿಮ್ಗೆ ಹಾಕಿದ್ದೆ. ಅಲ್ಲಿ ಜಸ್ಟ್ ನಾನು ನುಗ್ಗೆಕಾಯಿನ ಕಟ್ ಮಾಡಿ ಹಾಗೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೆ. ಇವತ್ತು ಅದನ್ನು ಸಾಂಬಾರಿಗೆ ಹೇಗೆ ಬೇಕೋ ಹಾಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನಿಗೋಸ್ಕರ ಬೀನ್ಸ್ ಎಲ್ಲನೂ ಅವನಿಗೆ ನಾರೆಲ್ಲ ತೆಗೆದು ಕೊಟ್ಟೆ. ಅದನ್ನೆಲ್ಲ ಕಟ್ ಮಾಡ್ಕೊಡ್ತಿದ್ದಾನೆ. ಬೀನ್ಸು, ಕ್ಯಾರೆಟು ಈ ಥರ ಅವನು ಒಂದಷ್ಟು ತರಕಾರಿಗಳನ್ನ ಕೂಡ ನನಗೆ ಹೆಚ್ಚಿಕೊಟ್ಟ. ನೀವು ನೋಡ್ತಾ ಇದ್ದೀರಾ, ಚಾಪರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಚಾಪರ್ ಇರೋದ್ರಿಂದ ಅಂತೂ ಎಷ್ಟು ನನಗೆ ಯೂಸ್ ಆಯಿತು, ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ತುಂಬಾ ಬೇಗ ಬೇಗ ನಾನು ಎಲ್ಲ ರೀತಿ ತರಕಾರಿಗಳನ್ನು ಹೆಚ್ಕೊಂಡಿದ್ದಾಯಿತು. ತುಂಬ ಟೈಮ್ ಏನು ತಗೊಳ್ಳಿಲ್ಲ ನನಗೆ. ಯಾಕಂದರೆ ತುಂಬಾ ಫಾಸ್ಟಾಗಿ ಒಟ್ಟೊಟ್ಟಿಗೆ ಜಾಸ್ತಿ ತರಕಾರಿಗಳನ್ನು ನಾವು ಕಟ್ ಮಾಡಬಹುದು ಈ ಥರದ ಚಾಪರ್ಗಳಿಂದ. ಸೊ ನನಗೆ 2 ಚಾಪರ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ವು. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗ, ಈ ಚಾಕು ಕೊಡಿ, ಈ ಚಾಕು ಶಾರ್ಪ್ ಇಲ್ಲ ನನಗೆ, ಆ ಚಾಕು ಕೊಡಿ ಅಂದರೆ ಸ್ವಲ್ಪ ಅದು ಎನರ್ಜಿನ ಹಾಕಿ ಕಟ್ ಮಾಡಬೇಕಲ್ವ. ಬಟ್ ಅವನಿಗೆ ಇಲ್ಲ, ಈ ಚಾಕು ಶಾರ್ಪ್ ಇಲ್ಲ ಅಂದ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಕೊನೆಗೆ ಹೆಂಗೋ ಕಟ್ ಮಾಡಿ ಕೊಟ್ಟ. ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ನನ್ನ ಮಗ ಒಬ್ಬ ಇದ್ದರೆ ಸಾಕು, ಎಷ್ಟು ಕೆಲಸ ಬೇಕಾದರೂ ನಾನು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಹಬ್ಬಕ್ಕೆಲ್ಲ ತಿಂಡಿ ಮಾಡಿದ್ನಲ್ಲ, ಅದಕ್ಕೂ ಕೂಡ ಅಷ್ಟೇ ನಾನು ನನ್ನ ಮಗ ಇಬ್ಬರೇ ಸೇರ್ಕೊಂಡು ಮಾಡಿದ್ದು ಎಲ್ಲ ನಾನು ರೆಡಿ ಮಾಡಿಬಿಟ್ಟೆ. ನನ್ನ ಮಗನ ಜೊತೆ ಹೆಲ್ಪ್ ಮಾಡಿಕೊಂಡ್ರೆ ಸಾಕು ನನಗೆ. ಎಷ್ಟು ಕೆಲಸನೂ ಬೇಕಾದರೆ ನಾವು ಒಂಥರ ನಿಮಿಷದಲ್ಲಿ ಮಾಡಿಬಿಡ್ತೀವಿ ಅನ್ನೋ ಥರ ನನಗೆ ಬಲ ಬರುತ್ತೆ. ನನ್ನ ಮಗ ಇದ್ದರೆ ನನಗೆ ಆ ಬಲ ಸಿಗುತ್ತೆ. ಸೊ ಇವಾಗ ಫೈನಲಿ ಅಡುಗೆ ಎಲ್ಲ ಮಾಡಿದ್ಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ. ಹಾಗೆ ಕುಕ್ಕರಲ್ಲಿ ಇಲ್ಲಿ ರೈಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರಬಹುದು ತರಕಾರಿಗಳು ಹಾಗೆ ಹಸಿ ಅವರೆಕಾಳು ಎಲ್ಲನೂ ಕೂಡ ಹಾಕಿ ತರಕಾರಿ ಬಾತ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಹಾಗೆಯೇ ಕಡಲೆಕಾಳು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಥರ ಮಿಕ್ಸ್ ತರಕಾರಿನ ಹಾಕಿ ಇಲ್ಲಿ ಒಂದು ತರಕಾರಿ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆಯೇ ಸಪ್ಪೆ ಪಲ್ಯ ಅಂತ ಹೇಳಿ, ಅಥವಾ ಸಿಹಿ ಪಲ್ಯ, ಸಪ್ಪೆ ಪಲ್ಯ ಏನಾದರೂ ಕರೀತಾರೆ, ಹೀರೆಕಾಯಿನ ಹಾಕಿ ಸಪ್ಪೆ ಪಲ್ಯನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹೆಸರುಬೇಳೆ ಮತ್ತು ಶಾವಿಗೆನ ಹಾಕಿ ಪಾಯಸ ಮಾಡ್ಕೊಂಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಯಾವುದೂ ರೆಸಿಪಿಗಳನ್ನ ನಿಮಗೆ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ನಾವು ಬೆಳ್ಳುಳ್ಳಿ ಬೋಂಡ ಅಂತ ಮಾಡ್ತೀವಿ, ಅದಕ್ಕೋಸ್ಕರ ಅಂತ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೆ. ಹಾಗೆ ನೆಕ್ಸ್ಟ್ ಇದು ಬಂದು ಮಸಾಲ ವಡೆ ಮಾಡಲಿಕ್ಕೆ ಇದು ನಾನು ಹಸಿ ಅಲಸಂದೆ ಕಾಳು ಬರುತ್ತಲ್ಲ, ಆ ಅಲಸಂದೆ ಕಾಳಲ್ಲಿ ಇದನ್ನ ಮಾಡೋಕ್ಕೆ ನಾನು ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೈನಲಿ ಹಾಗೆಯೇ ಇಡ್ಲಿ ಮಾಡ್ತೀವಲ್ವ, ಹಾಗಾಗಿ ಚಟ್ನಿ ಕೂಡ ಮಾಡಿದ್ದೀನಿ ನಾನಿಲ್ಲಿ. ಸೊ ಎಲ್ಲ ಅಡುಗೆ ಎಲ್ಲ ಮಾಡಿದಾದ ನಂತರ ನಾವು ಇವಾಗ ಎಡೆ ಇಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇಬ್ಬರು ಕೂಡ ಎಡೆನ ಇಡ್ತೀವಿ. ನನಗೆ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ಇಲ್ಲ, ಇಬ್ಬರು ಕೂಡ ತೀರ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆಯಲ್ಲಿ ಅಥವಾ ಪಿತೃಪಕ್ಷ ಅಂತ ನಾವೇನು ಹೇಳ್ತೀವಲ್ವ, ಈ ಹಬ್ಬದಲ್ಲಿ ನಾವು ಅವ್ರುಗಳಿಗೆ ಈ ಥರ ಎಡೆನ ಇಡ್ತೀವಿ. ಇದು ಒಂಥರ ನಾವು ನಮ್ಮ ಮನೇಲಿ ಮಾಡೋದು ಒಂದೇ ಹಬ್ಬ, ಅಂದರೆ ಎಡೆನೆಲ್ಲ ಇಟ್ಟು ಮಾಡೋವಂಥದ್ದು ಇದೊಂದೇ ಹಬ್ಬ. ಹಾಗಾಗಿ ಈ ಹಬ್ಬಕ್ಕೆ ತುಂಬಾ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಥರ ತಿಂಡಿಗಳನ್ನ ಮಾಡಬೇಕು. ಸೊ ತುಂಬ ಒಂಥರ ಏನೋ ಕ್ಲೀನಾಗಿ ತುಂಬಾ ಇದರಿಂದ ಮಾಡಬೇಕು ಈ ಹಬ್ಬನ. ಸೊ ಇವಾಗ ನಾನು ಮಾಡಿದ ಎಲ್ಲ ತಿಂಡಿಗಳನ್ನೆಲ್ಲ ಇಟ್ಟು, ಹಾಗೆ ಹಣ್ಣುಗಳನ್ನು ಇಟ್ಟು, ಮತ್ತು ಸ್ವೀಟ್ಸ್ ಎಲ್ಲ ತಂದಿದ್ದು ನನ್ನ ಹಸ್ಬೆಂಡ್, ಅದನ್ನೆಲ್ಲ ಕೂಡ ಇಟ್ಟಿದ್ದಾಯಿತು. ಇವಾಗ ಮನೇಲಿ ಮಾಡಿರುವಂಥ ಅಡುಗೆಗಳನ್ನ ಕೂಡ ನಾನಿಲ್ಲಿ ಒಂದು ಎಲೆಗೆ ಬಡಿಸ್ತಾ ಇದ್ದೀನಿ. 2 ಕಡೆ ಬಡಿಸ್ತಾ ಇದ್ದೀನಿ ನಾನಿಲ್ಲಿ. ಯಾಕಂದರೆ ಆಗಲೇ ಹೇಳ್ದಂಗೆ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ನಾವು ಎಡೆನ ಇಡೋದ್ರಿಂದ 2 ಕಡೆ ಎಲ್ಲನೂ ಊಟಗಳನ್ನು ಹಾಕ್ತೀವಿ. ಅಂದರೆ ಇಡ್ಲಿ ಹಾಕಿದ್ರು 2 ಕಡೆ, ಹಾಗೆಯೇ ತರಕಾರಿ ಬಾತ್ ಹಾಕಿದ್ರು 2 ಕಡೆ, ಆ ಥರ 2 ಕಡೆ ಇಟ್ಬಿಟ್ಟು ಅವ್ರಿಗೆ ನಾವು ಪೂಜೆ ಮಾಡುವಂಥದ್ದು. ಸೊ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಪೂಜೆ ಶುರು ಮಾಡಿದ್ದೀವಿ. ಸೊ ಫಸ್ಟು ಇಲ್ಲಿ ದೀಪನ ಹಚ್ಬಿಟ್ಟು ನಾನು ಗಂಧದ ಕಡ್ಡಿನ ಹಚ್ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ. ಯಾಕಂದರೆ ಅವರೇ ಮನೆ ಮಗ ಆಗಿರೋದ್ರಿಂದ ಅವರೇ ಫಸ್ಟ್ ಪೂಜೆ ಮಾಡಲಿ ಅಂಥೇಳಿ ಗಂಧದ ಕಡ್ಡಿ ಎಲ್ಲ ಹಚ್ಬಿಟ್ಟು ಅವ್ರ ಕೈ ಕೊಡ್ತಾ ಇದ್ದೀನಿ. ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಹೀಗೆ 3 ಜನನೂ ಸೇರಿಕೊಂಡು ಎಲ್ಲ ರೀತಿಯಲ್ಲೂ ಪೂಜೆನೆಲ್ಲ ಮಾಡಿ, ಹಾಗೆಯೇ ಇದಕ್ಕೆ ಧೂಪ ಹಾಕೋದು ಅಂತ ಹೇಳ್ತಾರೆ. ಅಂದರೆ ಈ ಹಬ್ಬಗಳಲ್ಲಿ ನಾವು ಪೂಜೆ ಅಥವಾ ಎಡೆನೆಲ್ಲ ಇಟ್ಟಾಗ ಧೂಪ ಹಾಕಬೇಕು. ಧೂಪ
ಹಾಕಿದ್ರೇ ಆ ಹಬ್ಬ ಕಂಪ್ಲೀಟ್ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ಈಗಂತೂ ಕೆಂಡ ಎಲ್ಲ ಏನೂ ಸಿಗದೇ ಇರೋದ್ರಿಂದ ನಾನು ಕಪ್ ಸಾಂಬ್ರಾಣಿ ಏನು ಬರುತ್ತಲ್ಲ ಆ ಕಪ್ ಸಾಂಬ್ರಾಣಿನ ಬಳಸಿ ಧೂಪ ಎಲ್ಲ ಹಾಕಿದ್ದೆ. ಮನೆಯಲ್ಲೆಲ್ಲ ಕೂಡ ಸೇರಿ ಪೂಜೆ ಮಾಡಿದ್ವಿ. ಈಗ ನೋಡಿ ಕರೆಂಟ್ ಕೂಡ ಹೊರಟೋಯ್ತು. ಸೊ ಪೂಜೆ ಎಲ್ಲ ಮುಗಿಸಾಗಿದ್ದ ನಂತರ ಮನೆಯಲ್ಲಿ ಏನೆಲ್ಲ ಅಡುಗೆಗಳನ್ನ ಮಾಡಿದ್ವಿ ಅದೆಲ್ಲ ಅಡುಗೆಗಳನ್ನ ನಾವು ಎಲೆಯಲ್ಲಿ ಬಡಿಸ್ಕೊಂಡು ಎಲ್ಲನೂ ಸೇರಿಸಿ ಅದನ್ನು ನಾವು ಒಪ್ಪತ್ತು ಬಿಡೋದು ಅಂತ ಹೇಳ್ತೀವಿ. ಎಲ್ಲ ಸ್ವಲ್ಪ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲೆ ಸುತ್ತ 3 ಸುತ್ತು ಅದನ್ನು ಹಿಂಗೆ ಸುತ್ತಿಸ್ಬಿಟ್ಟು ಆಮೇಲೆ ಊಟ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದ್ದು ಇದು ನಮ್ಮ ಒಂದು ಮಹಾಲಯ ಅಮಾವಾಸ್ಯೆ ಹಬ್ಬದ ಒಂದು ಹಬ್ಬದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.